ಈ ಚಿತ್ರ ನೋಡಿದ್ಗುಳೆ ನಿಮಗೆ ಅನಿಸಿರ್ಬೋದು ಈ ವಿಡಿಯೋದಾಗ ಈ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಹೇಳಕ್ಕೆ ಬಂದಾರ ಅಂತೇಳಿ. ಹೌದು, ಈ ಮೆನ್ಸ್ಟ್ರಲ್ ಕಪ್ಪನ್ನು ಯಾಕೆ ಯೂಸ್ ಮಾಡಬೇಕು, ಸ್ಯಾನಿಟರಿ ಪ್ಯಾಡನ್ನು ಯಾಕೆ ಯೂಸ್ ಮಾಡಬಾರ್ದು ಅನ್ನೋದನ್ನು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಚರ್ಸ್ ಕಾರ್ನರ್. ಎಲ್ಲರಿಗೂ ನಮಸ್ಕಾರ. ಈ ಮುಟ್ಟು ಅಥವಾ ಪಿರಿಯಡ್ ಅನ್ನೋದು ಹೆಣ್ಮಕ್ಕಳಿಗೆ ಪ್ರಕೃತಿದತ್ತವಾಗಿ ಬಂದಿರುವಂಥ ಒಂದು ಅದ್ಭುತವಾದ ವರ. ಇಂಥ ಸಮಯದಲ್ಲಿ ಅದು ಎಷ್ಟೋ ಹೆಣ್ಮಕ್ಳು ತುಂಬಾ ನೋವನ್ನು ಅನುಭವಿಸ್ತಾರೆ. ಹೊಟ್ಟೆ ನೋವು, ಸೊಂಟ ನೋವು, ಕ್ರ್ಯಾಂಪಿಂಗ್ ಆಗಲಿ, 5ರಿಂದ 7 ದಿನ ಅವ್ರ ಮನಸ್ಥಿತಿ ಅವ್ರ ಕೈ ಒಳಗೆ ಇಂಥದ್ದೊಂದು ಚಕ್ರ ನಮ್ಮ ಲೈಫ್ ಒಳಗೆ ತಿಂಗಳ ಬರೋದ್ರಿಂದ ಅದ್ರ ಕಾಳಜಿ ಮಾಡ್ಕೋಬೇಕಾಗಿರೋದು ಬಹಳ ಅವಶ್ಯಕ. ಮೊದಲಿನ ಕಾಲದಾಗ ಪಿರಿಯಡ್ ಟೈಮ್ ಒಳಗೆ ಎಲ್ಲರೂ ಬಟ್ಟೆಗೇನೆ ಯೂಸ್ ಮಾಡ್ತಾಯಿದ್ರು. ಬಟ್ಟೆಗನ್ನು ಯೂಸ್ ಮಾಡೋದ್ರಿಂದ ಅವ್ನು ಕ್ಲೀನಾಗಿ ಇಟ್ಬೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಆದರೆ ಈಗಿನ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ಹೊರಗೆ ಹೋಗಿ ದುಡಿಯೋದ್ರಿಂದ ಅವರಿಗೆ ಅಷ್ಟಕ್ಕೊಂದು ಟೈಮ್ ಇಲ್ಲ. ಹಾಗಾಗಿ ಎಲ್ಲರೂ ಸ್ಯಾನಿಟರಿ ಪ್ಯಾಡ್ ಮರಿ ಹೋಗಿದ್ದಾರೆ. ಆದರೆ ಸ್ಯಾನಿಟರಿ ಪ್ಯಾಡ್ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು ಅನ್ನೋದು ಎಷ್ಟು ಮಂದಿಗೆ ಗೊತ್ತಿತ್ತು. ಈ ಸ್ಯಾನಿಟರಿ ಪ್ಯಾಡ್ ತಯಾರು ಮಾಡುವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಂಥ ಸ್ಯಾನಿಟರಿ ಪ್ಯಾಡ್ಗಳನ್ನು ನಾವು ಸತತವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಪರಿಣಾಮಗಳು ಶುರುವಾಗಿ ಸ್ಟಾರ್ಟ್ ಆಗ್ತವೆ. ಸತತವಾಗಿ ಪ್ಯಾಡ್ಗಳನ್ನು ಯೂಸ್ ಮಾಡೋದ್ರಿಂದ ಮುಟ್ಟಿನಲ್ಲಿ ಏರುಪೇರು ಆಗ್ಬೋದು, ಹಂಗೆ ರ್ಯಾಷಸ್ ಆಗ್ಬೋದು, ತುರಿಕೆ ಉಂಟಾಗ್ಬೋದು. ಹಂಗೆ ಈ ಪ್ಯಾಡ್ ಉಪಯೋಗ ಭಯಂಕರವಾದ ಕಾಯಿಲೆಗಳು ಕೂಡ ದಾರಿ ಮಾಡಿಕೊಡ್ಬೋದು. ಪ್ಲಾಸ್ಟಿಕ್ ಅನ್ನೋ ವಸ್ತು ಈ ಭೂಮಿಯೊಳಗೆ ಡಿಕಂಪೋಸ್ ಆಗಬೇಕಾದ್ರೆ 450 to 500 years ಬೇಕಂತ. ಅಂಥ ಒಂದು ಕೆಟ್ಟದಾದ ಪ್ಲಾಸ್ಟಿಕ್ಕನ್ನು ಕೊಡೋದ್ರಾಗ ನಮ್ಮದು ಒಂದು ಪಾಲೈತಿ ಅಂತ ಅನಿಸಿದ್ರೆ ಎಷ್ಟು ಕೆಟ್ಟ ಅನಿಸ್ತೈತಿ ಅಲ್ಲ. ನೋ ಪ್ಲಾಸ್ಟಿಕ್ ಅನ್ನೋದನ್ನು ನಮ್ಮ ಅಡುಗೆ ಮನೆಯಿಂದನೇ ಶುರು ಮಾಡೋಕೆ ನಾವ್ಯಾಕೆ ಪ್ರಯತ್ನ ಪಡಬಾರ್ದು? ಇಲ್ಲ, ನಮ್ಮೊಬ್ಬರಿಂದನೇ ಏನಾಕೈತಿ ಅಂತ ಕೈ ಕಟ್ಕೊಂಡು ಕೂಡೋದ್ರಿಂದ ನಮ್ಮ ಕೈಲಿಂದ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಪ್ಲಾಸ್ಟಿಕ್ ಉಪಯೋಗವನ್ನು ರಿಡ್ಯೂಸ್ ಮಾಡ್ಕೊಂಡು ಬರೋಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ಜನ್ರೇಷನ್ ಅವರಿಗೂ ಭೂಮಿಯಿಂದ ಸ್ವಲ್ಪ ಉಳಿಸೋಕೆ ಸಾಧ್ಯ ಆಕೈತಿ. ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಕೊತ ಬಂದ ಆದಷ್ಟು ಪ್ಲಾಸ್ಟಿಕ್ ಬಿಡೋಕ್ಕನ ಪ್ರಯತ್ನ ಪಟ್ಟು ನಮ್ಮ ಸುತ್ತಲೂ ಎಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಈ ಸ್ಯಾನಿಟರಿ ಪ್ಯಾಡ್ಗಳಾಗಲಿ, ಡೈಪರ್ಗಳಾಗಲಿ, ಪ್ಲಾಸ್ಟಿಕ್ಕಲ್ಲಿ ಏನೇ ವಸ್ತು ಆಗಲಿ ಅವುಗಳ ಬಳಕೆಯನ್ನು ಕಡಿಮೆ ಮಾಡ್ಕೊತ ಬಂದು ಒಂದಿಲ್ಲ ಒಂದು ದಿನ ಅವು ನಮ್ಮ ಜೀವನದಲ್ಲಿ ಇರದೇ ಇರುವಂಥ ಪ್ರಯತ್ನದತ್ತ ನಮ್ಮ ಗುರಿ ಇಟ್ಕೊಂಡ್ರೆ ಅದನ್ನು ನಾವು ಸಾಧಿಸ್ತೇವೆ. ಮನಸ್ಸಲ್ಲಿ ಮಾರ್ಗ ಅಂತ ಹೇಳಿದ್ರೆ ಹಂಗೆ ನಾವು ಒಂದು ಸಣ್ಣ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದ್ರೆ ಆ ದಿನದಿಂದ ದಿನಕ್ಕೆ ಒಬ್ಬರನ್ನೊಡೊಬ್ಬರು ಅದು ಮುಂದುವರಿತದೆ. ಮೊದಲಿನವರು ಸುಮ್ಮನೆ ಹೇಳಿಲ್ಲ, ತೊಟ್ಟಿಲು ತಗೋ ಕೈ ಜಗತ್ತನ್ನೇ ಆಳಬಲ್ಲದು ಅಂತ. ಮಹಿಳೆಯರು ನಾವು ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು. ಇಂಥ ಒಂದು ಸಾಧನೆ ಪ್ಲಾಸ್ಟಿಕ್ಕನ್ನು ಜಗತ್ತಿನಿಂದ ನಿರ್ನಾಮ ಮಾಡುವುದು ಒಂದಾದರೆ ಅದು ನಮ್ಮ ಆರೋಗ್ಯದ ಜೊತೆಗೂ ಪ್ರಕೃತಿಯ ಆರೋಗ್ಯವನ್ನು ಕಾಪಾಡುವುದು ಒಂದು ದಿಟ್ಟ ಹೆಜ್ಜೆ ಆಗ್ತೈತಿ ಅಂತ ನನಗನ್ನಿಸ್ತೈತಿ. ಅದಕ್ಕಾಗಿ ಸರ್ಕಾರದವರು ಈ ಮೆನ್ಸ್ಟ್ರಲ್ ಕಪ್ ಬಗ್ಗೆ ತಿಳುವಳಿಕೆಯನ್ನು ಎಲ್ಲ ಕಡೆ ಮೂಡಿಸಾಕತ್ತಾರೆ. ನಾವು ಕೂಡ ಇವುಗಳ ಬಗ್ಗೆ ತಿಳ್ಕೊಂಡು ಈ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋಕ್ಕೆ ಶುರು ಮಾಡೋಣ. ಈ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಈ ಕ್ಲೋತ್ ಆಗಲಿ ಉಪಯೋಗ ಮಾಡಿ ಈ ಸ್ಯಾನಿಟರಿ ಪ್ಯಾಡ್ಗಳ ಬಳಕೆಯನ್ನು ನಿಲ್ಲಿಸೋಣ. ನೆಕ್ಸ್ಟ್ ಜನ್ರೇಷನ್ನವರಿಗೆ ಒಂದು ಒಳ್ಳೆಯ ಗಾಳಿ, ನೀರು, ಭೂಮಿಯನ್ನು ಉಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಶುರು ಮಾಡೋಣ.